Good morning, dear children. Next, we will move to the methods of pricing materials issue. ಇಲ್ಲಿ ನಿಮಗೆ ಈ ಪ್ರೈಸಿಂಗ್ ಮೆಟೀರಿಯಲ್ಸ್ನ ಇಶ್ಯೂ ಮಾಡಬೇಕಂದ್ರೆ ಅಂದರೆ ವೆನ್ ದ ಮೆಟೀರಿಯಲ್ಸ್ ಗೋಸ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸ್ ಅವಾಗ ನಾವು ಮೆಟೀರಿಯಲ್ಸ್ನ ಇಶ್ಯೂ ಮಾಡ್ತೀವಲ್ವಾ. ಹಾಗಾದರೆ ಯಾವ್ಯಾವ ಮೆಥಡ್ಸನ್ನು ನಾವು ಇಶ್ಯೂ ಮಾಡ್ತೀವಿ ಅಂತ, ಯಾವ್ಯಾವ ಮೆಥಡ್ಸನ್ನು ಇಶ್ಯೂ ಮಾಡ್ತೀವಿ ನೋಡಿ. ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂತ, ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ಬಿ ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್, ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡನ್ನು ಲೀಫೋ ಅಂತ ಕರೀತಾರೆ, ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡನ್ನು ಲೀಫೋ ಅಂತ ಕರೀತಾರೆ. ಬೇಸ್ ಸ್ಟಾಕ್ ಮೆಥಡ್, ಸಿಂಪಲ್ ಆವ್ರೇಜ್ ಮೆಥಡ್, ವೆಯ್ಟೆಡ್ ಆವರೇಜ್ ಮೆಥಡ್. ಸೊ ಇಷ್ಟು ಮೆಥಡ್ಸ್ಗಳಿದೆ. ಇದರಲ್ಲಿ ನಿಮಗೆ ಇವೆರಡು ಪ್ರಾಬ್ಲಮ್ ಇದೆ, ಇವೆರಡು ಪ್ರಾಬ್ಲಮ್ನ ಮಾಡೋಣ. ಇಲ್ಲಿ ಥಿಯರಿ ಏನು ಅಷ್ಟು ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಪ್ರಾಬ್ಲಮ್ಗೆ ಹೋಗ್ತಿದ್ದೀನಿ. ಫಸ್ಟ್ ಯಾವ ಮೆಥಡಲ್ಲಿ ಮಾಡೋಣ, ನಾವು ಓದ್ತಿರೋ ಹೆಡ್ಡಿಂಗ್ ಯಾವುದು, ಮೆಥಡ್ಸ್ ಆಫ್ ಪ್ರೈಸಿಂಗ್ ಮೆಟೀರಿಯಲ್ಸ್ ಇಶ್ಯೂ ಅಂತ. ಪ್ರೈಸಿಂಗ್ ಮೆಟೀರಿಯಲ್ಸನ್ನು ಮ್ಯಾನುಫ್ಯಾಕ್ಚರಿಂಗ್ ಜಾಗಕ್ಕೆ ಕೊಡುವಾಗ ಸ್ಟೋರ್ಸಿಂದ ರಾ ಮೆಟೀರಿಯಲ್ಸ್ನ ಕೊಡ್ತಿದ್ದೀವಿ. ಆ ಕೊಡೋದ್ರ ಬಗ್ಗೆ ಯಾವ ಯಾವ ಮೆಥಡ್ಗಳನ್ನು ನಾವು ಯೂಸ್ ಮಾಡ್ತೀವಿ ಅಂತ. ಫಸ್ಟ್ ಒನ್ ಯಾವುದು, ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂತ. ಯಾವುದು, FIFO, ಫಿಫೋ ಅಂತ ಕರಿತೀವಿ. ಕೆಲವರು ಇದನ್ನು ಫೈಫೋ ಮೆಥಡ್ ಅಂತಲೂ ಕರೀತಾರೆ, ಫೈಫೋ ಮೆಥಡ್ ಅಂತಲೂ ಕರೀತಾರೆ. ಆಯಿತಾ, ಇದು ಹೇಗೆ ಅಂದರೆ ಸ್ವಲ್ಪ ಒಂದು ಮೀನಿಂಗ್ ನೋಡ್ಬಿಟ್ಟು ಹೋಗೋಣ. ಇಟ್ ಈಸ್ ಅ ಮೆಥಡ್ ಆಫ್ ಪ್ರೈಸಿಂಗ್ ದ ಇಶ್ಯೂ ಆಫ್ ಮೆಟೀರಿಯಲ್ಸ್ ಇನ್ ಆರ್ಡರ್ in which they are purchased. In other words, the materials are issued in the order in which they arrive in the store, or items longest in stock are issued first. ಯಾವ ವಸ್ತು ಫಸ್ಟ್ ಬಂದಿರುತ್ತೆ ಸ್ಟೋರ್ಸಿಗೆ ಆ ವಸ್ತುವನ್ನೇ ಫಸ್ಟ್ ಕೊಡ್ತೀವಿ. Thus, each issue of material only recovers the purchase price which does not reflect the ಕರೆಂಟ್ ಮಾರ್ಕೆಟ್ ಪ್ರೈಸ್. ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಷ್ಟಕ್ಕೆ ಕೊಡ್ತೀವಿ. ಇದಿಷ್ಟೇ ಸಾಕು. ಮೀನಿಂಗು, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ಗಿಂತನೂ ಪ್ರಾಬ್ಲಮ್ ತುಂಬ ಮುಖ್ಯ ಇದರಲ್ಲಿ. ಸೊ ನೆಕ್ಸ್ಟು ನಾವು ಪ್ರಾಬ್ಲಮ್ ಮಾಡೋಣ. ನೋಡಿ, ಇಲ್ಲಿ ನಿಮಗೆ ಇದೊಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಈ ಪ್ರಾಬ್ಲಮನ್ನು ನೀವು ಬರ್ಕೋಬೇಕು. ಪ್ರಾಬ್ಲಮ್ ನಂಬರ್ 1. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಂಡರ್ ಫಿಫೋ ಮೆಥಡ್. ಇದು ತುಂಬ ಇಂಪಾರ್ಟೆಂಟ್. ಯಾವ ಮೆಥಡಲ್ಲಿ ನಾನೀಗ ಪ್ರಾಬ್ಲಮ್ನ ಮಾಡ್ತಿರೋದು, ಫಿಫೋ ಮೆಥಡಲ್ಲಿ ನಾನೀಗ ಪ್ರಾಬ್ಲಮ್ನ ಮಾಡ್ತಾ ಇರೋದು. 2021 ಜಾನ್ವರಿ ಮಂತಿನ ಮೆಟೀರಿಯಲ್ಸ್ ಇಶ್ಯೂ ಬಗ್ಗೆ ನಾನು ಪ್ರಾಬ್ಲಮ್ ಮಾಡ್ತಾ ಇರೋದು. ಪರ್ಟಿಕ್ಯುಲರ್ಸ್ ಜಾನ್ವರಿ 1 ಏನಾಗುತ್ತೆ, ರಿಸೀವ್ಡ್ 500 ಯೂನಿಟ್ಸ್ at rupees 20 per unit. January 10th, received 300 units at rupees 24 per unit. January 15th, issued 700 units. January 20th, received 400 units at rupees 28 per unit. January 25th, issued 300 units. January 28th, received 500 units at rupees 22 per unit. January 31st, issued 20 units. ನೋಡಿ, ಇನ್ನೂ ಒಂದು ಸಲ ಹೇಳ್ತಿದ್ದೀನಿ. ಜಾನ್ವರಿ 1 ಏನಾಗಿದೆ, ರಿಸೀವ್ಡ್ ಆಗಿದೆ. ಅಂದರೆ ನಮ್ಮ ಸ್ಟೋರ್ಸಿಗೆ ಮೆಟೀರಿಯಲ್ಸ್ ಇಸ್ಕೊಂಡಿದ್ದೀವಿ, ಬಂದಿದೆ ಅಂತ. ನೆಕ್ಸ್ಟ್ ಜಾನ್ವರಿ 10th ಏನಾಗಿದೆ, ಅಲ್ಲೂ ಕೂಡ ನಾವು ರಿಸೀವ್ ಮಾಡಿದೆ. ಜಾನ್ವರಿ 15th ಏನು ಮಾಡಿದ್ದೀವಿ, ಇಶ್ಯೂ ಮಾಡಿದ್ದೀವಿ. ಜಾನ್ವರಿ 20th ಏನು ಮಾಡಿದ್ದೀವಿ, ರಿಸೀವ್ಡ್ ಮಾಡಿದ್ದೀವಿ. ಇಶ್ಯೂ ಅಂದರೆ ನಮ್ಮ ಸ್ಟೋರ್ಸಿಂದ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ಗೆ ಕೊಡೋದು. ರಿಸೀವ್ಡ್ ಅಂದರೆ ಇಸ್ಕೊಳ್ಳೋದು, ಇಶ್ಯೂಡ್ ಅಂದರೆ ಕೊಡೋದು. ಜಾನ್ವರಿ 20th ಏನಾಗಿದೆ,
ರಿಸೀವ್ ಮಾಡಿದ್ದೀವಿ. ಜಾನ್ವರಿ 25th ಏನಾಗಿದೆ, ಇಶ್ಯೂ ಮಾಡಿದ್ದೀವಿ. ಜಾನ್ವರಿ 28th ರಿಸೀವ್ಡ್ ಆಗಿದೆ. ಅಗೇನ್ ಜಾನ್ವರಿ 31st ಇಶ್ಯೂ ಆಗಿದೆ. ಇಶ್ಯೂ ರಿಸೀವ್ ಇಷ್ಟು ಇದೆ ನೋಡಿ. ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ನಾವು ಓದ್ತಾ ಇರೋದು ಯಾವುದು? ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ಹೇಗೆ ಮಾಡೋದು ಈಗ ಪ್ರಾಬ್ಲಮ್ನ ಅಂದರೆ ಮಕ್ಕಳೇ ನೋಡಿ, ಈಗ ನಾನು ಹೆಡ್ಡಿಂಗ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹೆಡ್ಡಿಂಗ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ FIFO ಮೆಥಡ್. ನೋಡಿ ಇಲ್ಲಿ ಡೇಟ್ ಮೇಯ್ನಾಗಿ 3 ಭಾಗ ಮಾಡ್ಕೋಬೇಕು. 3 parts ಆರ್ ದೇರ್: ರಿಸಿಪ್ಟ್, ಇಶ್ಯೂ, ಬ್ಯಾಲೆನ್ಸ್. ರಿಸಿಪ್ಟಲ್ಲಿ ಅಗೇನ್ 3 parts: ಕ್ವಾಂಟಿಟಿ, ಪ್ರೈಸ್, ಅಮೌಂಟ್. ಇಶ್ಯೂಸಲ್ಲಿ ಅಗೇನ್ 3 parts: ಕ್ವಾಂಟಿಟಿ, ಪ್ರೈಸ್, ಅಮೌಂಟ್. ಬ್ಯಾಲೆನ್ಸ್, ಕ್ವಾಂಟಿಟಿ, ಪ್ರೈಸ್, ಅಮೌಂಟ್. ಓಕೆ, ನೋಡಿ ದಿಸ್ ಇಸ್ ದ ಫಾರ್ಮೆಟ್ ಆಫ್ FIFO ಮೆಥಡ್. LIFO ಮೆಥಡಿಗೂ ಹೀಗೆ ಬರುತ್ತೆ, ಆಯಿತಾ? ಇದು FIFO ಮೆಥಡಿಂದು ಈ ಥರ ಇದೆ. ಆ್ಯಕ್ಚುಲಿ ಇದನ್ನು ಪ್ರೊನೌನ್ಸ್ FIFO ಅಂತಲೂ ಕರೀತಾರೆ, FIFO ಅಂತಲೂ ಕರೀತಾರೆ, ಆಯಿತಾ? ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡಿ. ಯೂನಿವರ್ಸಲ್ಲಾಗಿ FIFO ಮೆಥಡ್ ಅಂತ ಕರೀತಾರೆ, ಆಯಿತಾ? ಇದು ನಮಗೆ ಫಾರ್ಮೆಟ್ ಈ ಥರ ರೆಡಿ ಮಾಡಿ ಇಟ್ಕೋಬೇಕು, ಆಯಿತಾ? ಈಗ ಡೇಟ್ ನೋಡಿ, ಮೊದಲನೇದರಿಂದ ಹೋಗಬೇಕು ನಾವು. ಮೊದಲನೇ ಡೇಟಲ್ಲಿ ಏನಾಗಿದೆ? ಜಾನ್ವರಿ 1st ರಿಸೀವ್ಡ್ 500 units at ₹20 per unit. ಅಂದರೆ ರಿಸೀವ್ಡ್ ಜಾನ್ವರಿ 1st ಡೇಟ್ ಬರ್ಕೋಣ. 1/1/2021 ಡೇಟ್ ಕಾಲಮ್ಗೆ ಡೇಟ್ ಬರ್ಕೊಳ್ಳಿ. ಜಾನ್ವರಿ 1st ನಾವೇನು ಮಾಡಿದ್ದೀವಿ? ರಿಸೀವ್ ಮಾಡಿದ್ದೀವಿ, ಹೌದಾ? ಸೊ ರಿಸೀವ್ ಅಂದರೆ ಈ ರಿಸಿಪ್ಟ್ ಪಾರ್ಟಲ್ಲೇ ಬರ್ಕೋಬೇಕು ನಾವು, ಆಯಿತಾ? ಕ್ವಾಂಟಿಟಿ ಎಷ್ಟಿದೆ? 500 units ಇದೆ. ಓಕೆ, ಪ್ರೈಸ್ ಎಷ್ಟಿದೆ? 20 per unit. 1 ಯೂನಿಟ್ಗೆ ₹20 ಇದೆ. ಪ್ರೈಸು 20 per unit. ಹಾಗಾದರೆ ಟೋಟಲ್ ಅಮೌಂಟ್ ಎಷ್ಟಾಗತ್ತೆ? 10,000 ಆಗುತ್ತೆ, ಹೌದಾ? ಇಲ್ಲಿ ಏನು ಪ್ರತಿ ಸಲ ರಿಸಿಪ್ಟ್ ಆಗಿರೋದು, ಪ್ರತಿ ಸಲ ಇಶ್ಯೂ ಆದಮೇಲೂ ನಾವು ಅದನ್ನು ಬ್ಯಾಲೆನ್ಸ್ ಕಾಲಮ್ಗೆ ಹಾಕಲೇಬೇಕು, ಆಯಿತಾ? ಆ್ಯಸ್ ಇಟ್ ಈಸ್ ಬ್ಯಾಲೆನ್ಸ್ ಕಾಲಮ್ಗೆ ಹಾಕಲೇಬೇಕು. ಸೊ ರಿಸಿಪ್ಟ್ ಆಯಿತು. ಹಾಗಾದರೆ ನಮ್ಮ ಹತ್ರ ಬ್ಯಾಲೆನ್ಸಿಗೆ ಎಷ್ಟಿದೆ? ₹520. ಹಾಗೆ ₹10,000 ಬೆಲೆ ಬಾಳುವಂಥ ಮೆಟೀರಿಯಲ್ಸ್ ನಮ್ಮ ಹತ್ರ ಈಗ ಇದೆ, ಹೌದಾ? ಇಶ್ಯೂ ನಮಗಾಗಿಲ್ಲ, ಬಿಡೋಣ. ಇಶ್ಯೂ ಕಾಲಮ್ ನಮಗಾಗಿಲ್ಲ, ಬಿಡೋಣ. ಓಕೆ, ಹಾಗಾದರೆ ಜಾನ್ವರಿ 10th ಏನಾಗಿದೆ ನೋಡೋಣ. ಜಾನ್ವರಿ 10th ಏನಾಗಿದೆ? ಅಗೇನ್ ರಿಸೀವ್ ಆಗಿದೆ, ಹೌದಾ? ಜಾನ್ವರಿ 10th ಏನಾಗಿದೆ? ನಮಗೆ ರಿಸೀವ್ ಆಗಿದೆ. ಹಾಗಾದರೆ ಯಾವ ಕಾಲಮಿಗೆ ಬರಿಬೇಕು ನಾವೀಗ? ರಿಸಿಪ್ಟ್ ಕಾಲಮಿಗೆ ಬರಿಬೇಕು, ಗೊತ್ತಾಗ್ತಿದೆಯಾ? ಎಷ್ಟಾಗಿದೆ? 300 units, ₹24 ಪ್ರಕಾರ ಆಗಿದೆ, ಹೌದಾ? ಹಾಗಾದರೆ ಡೇಟ್ ಬರೆಯೋಣ. ಇದು ಬ್ಯಾಲೆನ್ಸ್ ಹಾಕಾಯಿತು. ಡೇಟ್ ಇದನ್ನು ಮತ್ತೆ ಇಳಿಸ್ಕೋಬೇಕು. ಇದನ್ನು ಬರೆದಾಗ ಇದನ್ನು ನೆಕ್ಸ್ಟಲ್ಲಿ ಪ್ರತಿ ಸಲ ಕೂಡ ಈ ಥರ ಕಾಲಮ್ ಹಾಕಿ ಬ್ಯಾಲೆನ್ಸ್ ಹೋದ ವರ್ಷದ ಏನೇ ಇದ್ರೂ ಮತ್ತೆ ಇದನ್ನು ಉಳಿಸ್ಕೋಬೇಕು, ಗೊತ್ತಾಗ್ತಿದೆಯಾ? ಇಲ್ಲಿ ಏನೇ ಬ್ಯಾಲೆನ್ಸ್ ಇಳಿದ್ರು ಮತ್ತೆ ಇಳಿಸ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಮಾಡಬೇಕು. ಹಾಗಾದರೆ ನೆಕ್ಸ್ಟ್ ಯಾವುದು? ಹಾಗಾದರೆ ಜಾನ್ವರಿ 10th ಹಾಕೊಳ್ಳೋಣ. 10/1/2021 ರಿಸಿಪ್ಟ್ ತಾನೇ, ಇಷ್ಟೇ ಕಾಲಮಲ್ಲಿ ಬರ್ಕೊಳ್ಳೋಣ. ರಿಸಿಪ್ಟ್ ಆಗಿರೋದ್ರಿಂದ ಇಷ್ಟೇ ಕಾಲಮಲ್ಲಿ ಬರ್ಕೊಳ್ಳೋಣ. ಎಷ್ಟು? 300 units, ₹24 ಪ್ರಕಾರ ಇದೆ, ಹೌದಾ? ಎಲ್ಲಿ? 300 units, 24 ರಿಸೀವ್ಡ್ ಆಗಿದೆ, ಅಂದರೆ ರಿಸಿಪ್ಟ್ ಕಾಲಮಿಗೆ ಬರ್ಕೊಂಡ್ವಿ. ಹಾಗಾದರೆ 300 × 24 ಎಷ್ಟಾಗುತ್ತೆ ನೋಡೋಣ. 300 × 24 7,200 ಆಯಿತು. ಸೊ 7,200 ಆಯಿತು. ಹಾಗಾದರೆ ಇದನ್ನು ಮತ್ತೆ ನಾವು ಬ್ಯಾಲೆನ್ಸಿಗೆ ಹಾಕೊಳ್ಳೋಣ. 2 ರಿಸೀವ್ ಆಗಿದೆ. 300
24 rupees ಎಷ್ಟು 7200. ಸೊ ಇಷ್ಟು ನಮ್ಮ ಹತ್ರ ಈಗಿದೆ, ಹೌದಾ? ಎಸ್. ನೆಕ್ಸ್ಟು January 15th ಏನಾಗಿದೆ? ಇಶ್ಯೂಡ್ 700 ಯೂನಿಟ್ಸ್. ಇಶ್ಯೂಡ್ ಅಂದರೆ ಏನು? ಇಟ್ ಗೋಸ್ ಔಟ್ ಆಫ್ ದ ಸ್ಟೋರ್ಸ್. ನಮ್ಮ ಸ್ಟೋರ್ಸಿಂದ ಆಚೆ ಹೋಗ್ತಾ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ನಾವು ಕೊಡ್ತಾ ಇದ್ದೀವಿ. ಹಾಗಾದರೆ January 15th ಇಶ್ಯೂ ಆಗಿದೆ. ರಿಸಿಪ್ಟಿಗೆ ಆಪೋಸಿಟ್ ಇಶ್ಯೂ ಅಲ್ವಾ? January 15th ಬರ್ಕೊಳ್ಳೋಣ. 15th 1 2021 ನೋಡಿ ಈಗ ರಿಸಿಪ್ಟ್ ಇಲ್ಲ ನಮಗೆ. 15th ಏನಾಗಿದೆ? ಇಶ್ಯೂ ಆಗಿದೆ, ಹೌದಾ? ಹಾಗಾದರೆ ಇಶ್ಯೂ ಕಾಲಮಲ್ಲಿ ಎಷ್ಟು ಕ್ವಾಂಟಿಟಿ ಲೈನಲ್ಲಿ 700 ಇದೆ ಅಲ್ವಾ? ಎಸ್, ಇಲ್ಲಿ 700 ಅಂತ ಬರ್ಕೋಕೂಡ್ದು. ನೀವು ಸ್ಟಾರ್ಟಿಂಗೇ 700 ಅಂತ ಬರ್ಕೋಕೂಡ್ದು. ಹೇಗೆ ಬರ್ಕೋಬೇಕು ನಾನು ಹೇಳ್ತೀನಿ. ಈ 700 ಮೈಂಡಲ್ಲಿ ಇಟ್ಕೊಳ್ಳಿ, ಹೌದಾ? January 15th ನಮಗಿಲ್ಲಿ 700 ಇದೆ. ನಾವಿಲ್ಲಿ ಸ್ಟೋರ್ಸಿಂದ ಆಚೆ ಕೊಡ್ತಾ ಇರೋದಲ್ವಾ, ನಮ್ಮಿಂದ ಆಚೆ ಹೋಗ್ತಾ ಇದೆ. 700ರಲ್ಲಿ ನೋಡಿ, ಫಸ್ಟ್ ಇನ್ ಫಸ್ಟ್ ಔಟು. ಫಸ್ಟ್ ಯಾವುದಿದೆ? ನಮಗೆ 500 ಇದೆ. ನೆಕ್ಸ್ಟ್ ಯಾವುದಿದೆ? 300 ಇದೆ. ಹಾಗಾಗಿ ಫಸ್ಟ್ ಇರೋ ಸ್ಟಾಕನ್ನ ನಾವು ಆಚೆ ಕೊಡ್ತಾ ಇದ್ದೀವಿ. ಗೊತ್ತಾಗ್ತಿದೆ ಅಲ್ವಾ? ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ನಾವು ಮಾಡ್ತಾ ಇರೋದು. ಸೊ ಹಾಗಾಗಿ 700ರಲ್ಲಿ ಈ ಕ್ವಾಂಟಿಟಿಯನ್ನು ಫಸ್ಟ್ ಕೊಟ್ಬಿಡೋಣ. 700ರಲ್ಲಿ ಫಸ್ಟ್ ಬಂದಿದ್ದೆಷ್ಟು? 500 ಕ್ವಾಂಟಿಟಿ ಇದೆಯಲ್ಲ, ಅದನ್ನು ಕೊಟ್ಬಿಡೋಣ. 520 rupees ಹಂಗೆ 10,000 ಕೊಟ್ಬಿಟ್ವಿ, ಹೌದಾ? ನೆಕ್ಸ್ಟ್ ಹಾಗಾದರೆ ಇದೇನಾಗುತ್ತೆ? ಇಲ್ಲ, ಈಗ 700ರಲ್ಲಿ 500 ಕೊಟ್ಟರೆ ಇನ್ನೂ ಎಷ್ಟು ಕೊಡಬೇಕಾಗುತ್ತೆ? ನಾವು 200 ಕೊಡಬೇಕಾಗತ್ತೆ, ಹೌದಾ? ಇನ್ನೂ 200 ಕೊಡಬೇಕಾಗುತ್ತೆ. ಆ 200 ಈ 300 ತಗೊಳ್ಳೋಣ, ಆಯಿತಾ? ಈ 300 ಇಲ್ಲಿ 200 ಕೊಟ್ಟರೆ 200 rupees ಆಗಿ, ಅಲ್ಲ 200 ಯೂನಿಟ್ಸು 24 rupees ಆಗಿ ಎಷ್ಟಾಗುತ್ತೆ ನೋಡೋಣ. 200 × 24 4800 ಕೊಡೋಣ. ಹಾಗಾದ್ರೆ ಈಗ 300ರಲ್ಲಿ 200 ಕೊಟ್ಟಿದ್ದೀವಿ. ಹಾಗಾದರೆ ಬ್ಯಾಲೆನ್ಸ್ ಎಷ್ಟು ಉಳಿತು ನಮಗೆ? 124 ರೂಪಾಯಿ. ಹಾಗೆ 2400 ಉಳಿದಿದೆ. ಗೊತ್ತಾಗ್ತಿದೆಯಲ್ವ ನಾನು ಹೇಳ್ತಿರೋದು? ನೋಡಿ, ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ನಮ್ಮ ಪ್ರಾಬ್ಲಮ್ಮಿನ ಹೆಸರು, ಮೆಥಡು. ನೋಡಿ, ಸ್ಟಾರ್ಟಿಂಗ್ 500 ರೂಪಾಯಿ ಇತ್ತು, ಅಲ್ಲ 500 ಕ್ವಾಂಟಿಟಿ ಇತ್ತು, ಅದನ್ನು ಆ್ಯಸ್ ಇಟ್ ಈಸ್ ಇಳಿಸ್ಕೊಂಡ್ವಿ. ಮತ್ತು 10th ಮತ್ತೆ ಇಸ್ಕೊಂಡಿದ್ದೀವಿ. ರಿಸಿಪ್ಟ್ಸ್ ಕಾಲಮಲ್ಲಿ ಬ್ಯಾಲೆನ್ಸ್ ಎಷ್ಟಿತ್ತು? 500 ಮತ್ತು 300 ಇತ್ತು. 15ನೇ ತಾರೀಕು ಏನಾಗಿದೆ? ಇಶ್ಯೂ ಆಗಿದೆ, ಆಚೆ ಕೊಡಬೇಕು ಈಗ ನಾವು. ಅದರಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ಅಂದರೆ ಮೊದಲನೇ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ಕೊಡಬೇಕು. 700 ಇಶ್ಯೂ ಆಗಿತ್ತು. ಆ 700ರಲ್ಲಿ ಮೊದಲನೇ ಪ್ಯಾಕೇಜಲ್ಲಿ ನಮಗೆ ಸಿಕ್ಕಿದ್ದು 500 ಇಂಟು ಇದು ಬೆಲೆ ಏನಿರುತ್ತೆ ಅದ್ರ ಪ್ರಕಾರನೇ ಕೊಡಬೇಕು. 500 ಕೊಟ್ಟಾಯಿತು. 700 ಕೊಡಬೇಕಿತ್ತಲ್ವ, 500 ಕೊಟ್ಟಾಯಿತು. ಮತ್ತೆ ಇನ್ನೂ ಎಷ್ಟು ಕೊಡಬೇಕು? ಅವರಿಗೆ 200 ಕೊಡಬೇಕು. ಆ 200ನ ನೆಕ್ಸ್ಟ್ ಬ್ಯಾಲೆನ್ಸಿಗೆ ಹೋಗಬೇಕು ನಾವು. ಆ 200ರಲ್ಲಿ ಕೊಡೋದಕ್ಕೆ ನಮ್ಮ ಹತ್ರ 300 ಕ್ವಾಂಟಿಟಿ ಇದೆ. ಆ 300ರಲ್ಲಿ 200 ಹೋದರೆ 100 ಬ್ಯಾಲೆನ್ಸ್ ಉಳಿತು. ಈ ಕಾಲಮಲ್ಲಿ ಏನಿರುತ್ತೆ ಅದೇ ಕಾಲಮಿನ ದುಡ್ಡುಗಳನ್ನು ಇಲ್ಲಿ ಹಾಕ್ಕೊಂಡು ಹೋಗಬೇಕು. ಹಾಗಾದರೆ ನಮ್ಮ ಹತ್ರ ಈಗ ಬ್ಯಾಲೆನ್ಸ್ ಎಷ್ಟಿದೆ? ಬ್ಯಾಲೆನ್ಸ್ ಇಳಿಸ್ಕೊಳ್ಳೋಣ. 100 24 2400. ಈಗ ಇದು ಬ್ಯಾಲೆನ್ಸ್ ಇದೆ ನಮ್ಮ ಹತ್ರ, ಹೌದಾ? ಇಲ್ಲಿರೋದನ್ನೇ ಮತ್ತೆ ಇಲ್ಲಿ ಇಳಿಸ್ಕೊಂಡಿದ್ದೀನಿ ಅಷ್ಟೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. 15th ಆಯಿತು. ಹಾಗಾದರೆ 20th ಏನಿದೆ ನೋಡೋಣ. 20ನೇ ತಾರೀಕಿಗೆ ಏನಾಗಿದೆ? ರಿಸೀವ್ಡ್ 400 ಯೂನಿಟ್ಸ್ at ₹28 per ಯೂನಿಟ್. ಎಷ್ಟು ನೋಡಿ, ರಿಸೀವ್ಡ್ ಬಂದಿದೆ. ರಿಸೀವ್ಡ್ ಬಂದರೆ ನಾವೆಲ್ಲ ಹೋಗಬೇಕು? ರಿಸಿಪ್ಟ್ ಕಾಲಮಿಗೆ ಹೋಗಬೇಕು. ಡೇಟ್ ಯಾವುದಿದೆ? 20/1/2021ಕ್ಕೆ ನಾವು ರಿಸೀವ್ಡ್ ಮಾಡಿದ್ದೀವಿ ಅಂದರೆ ಈ 3 ಕಾಲಮಿಗೆ ಹಾಕ್ಕೊಳ್ಳೋಣ, ಹೌದಾ? 21/2021 ಅಂದರೆ ನಾವು ಈ 3 ಕಾಲಮ್ಸ್ ಒಳಗೆ ಹಾಕ್ಕೋಬೇಕು. ನೋಡಿ ಎಷ್ಟಾಗಿದೆ? 400 ಯೂನಿಟ್ಸು 28 ರೂಪೀಸ್ ಹಂಗೆ ರಿಸೀವ್ ಆಗಿದೆ. ಹಾಗಾದರೆ
400 ಯೂನಿಟ್ಸು 28 ರೂಪಾಯಿ ಹಂಗೆ ರಿಸೀವ್ ಮಾಡಿದ್ದೀವಿ. ಎಷ್ಟು ಹಾಕೊಳ್ಳೋಣ ನೋಡಿ ಇಲ್ಲಿ, 400 ಯೂನಿಟ್ಸ್ ಇಂಟು 28, 11,200. ಹಾಗಾದರೆ 11,200 ಹೌದಾ. ಹಾಗಾದ್ರೆ ಈಗ 100 ಮುಂಚೆನೇ ಬ್ಯಾಲೆನ್ಸಲ್ಲಿತ್ತು, ಅದ್ರ ಜೊತೆ ರಿಸೀವ್ಡ್ ಆದಾಗ ಇನ್ನೆಷ್ಟು ಉಳಿತು ನಮ್ಮ ಬ್ಯಾಲೆನ್ಸಲ್ಲಿ? 428 ರುಪೀಸ್, ಹಾಗೆ 11,400. ಈಗ ನಮ್ಮ ಹತ್ರ 2 ಬ್ಯಾಲೆನ್ಸ್ ಇದೆ, ಒಂದು 100 24 ರೂಪಾಯಿ ಹಾಗೆ, ಇನ್ನೊಂದು 400 28 ರೂಪಾಯಿ ಹಾಗೆ, ಹೌದಾ. ಎಸ್, ಇಶ್ಯೂ ಕಾಲಮ್ ಏನಿಲ್ಲ. ನೆಕ್ಸ್ಟ್ ನೋಡೋಣ 25th ಏನಾಗಿದೆ? ಇಶ್ಯೂ ಮಾಡಿದ್ದೀವಿ, ಹೌದಲ್ವ. ಇಶ್ಯೂ ಅಂದರೆ ಏನು? ಈಗ ಕೊಡ್ತಾ ಇದ್ದೀವಿ. ಎಷ್ಟು? 300 ಯೂನಿಟ್ಸು, 300 ಯೂನಿಟ್ಸ್ ಕೊಡ್ತಾ ಇದ್ದೀವಿ. ಹಾಗಾದರೆ 25th ಹಾಕೊಳ್ಳೋಣ. 25th 1/2021 ಹಾಗೆ ಇಶ್ಯೂ ಮಾಡ್ತಿದ್ದೀವಲ್ವ, ಹಂಗೆ ರಿಸಿಪ್ಟ್ ಕಾಲಮ್ ನಮಗೇನು ಅವಶ್ಯಕತೆ ಇಲ್ಲ. ಎಷ್ಟು ಇಶ್ಯೂ ಮಾಡ್ತಿದ್ದೀವಿ ಫಸ್ಟ್ ನೋಡ್ಕೋಬೇಕು. 300 ಇಶ್ಯೂ ಮಾಡ್ತಿದ್ದೀವಿ, ಹೌದಾ. ಈ 300ರಲ್ಲಿ ನಮ್ಮ ಹತ್ರ ಎಷ್ಟಿದೆ ಈಗ? ನಮ್ಮ ಹತ್ರ ಎಷ್ಟಿದೆ ಈಗ? 100 ಇದೆ. ಫಸ್ಟ್ ಕಳಿಸ್ಬಿಡ್ಬೇಕು, ಯಾಕಂದರೆ ನಾವು ಮಾಡ್ತಿರೋ ಮೆಥಡು ಫಸ್ಟ್ ಇನ್ ಫಸ್ಟ್ ಔಟ್ ಆಗಿರೋದ್ರಿಂದ ಫಸ್ಟ್ ಯಾವುದಿದೆ ಅದನ್ನು ಮುಗಿಸ್ಬಿಡ್ಬೇಕು, ಆಯಿತಾ. ಈ 300ರಲ್ಲಿ 100 ಕೊಟ್ಬಿಡೋಣ. 100 ಆ್ಯಸ್ ಇಟ್ ಈಸ್ ಪ್ರೈಸಸ್ ಕೊಡೋಣ. 124 ರುಪೀಸ್ ಹಂಗೆ 2,400 ಕೊಟ್ಬಿಡೋಣ. ಅವಾಗ ಕೊಟ್ಟಾದ್ಮೇಲೆ ಏನಾಯಿತು? ಇದಿಲ್ಲ, ಫುಲ್ ಹೋಗ್ಬಿಡ್ತು. 300 ಕೊಡಬೇಕಿತ್ತು, ಫಸ್ಟ್ ಇನ್ ಫಸ್ಟ್ ಔಟ್, ಫಸ್ಟ್ ಬ್ಯಾಲೆನ್ಸಲ್ಲಿ 100 ಇತ್ತು, 100 ಕೊಟ್ವಿ. ಹಾಗಾದರೆ ಇನ್ನೆಷ್ಟು ಕೊಡಬೇಕು ನಾವು? ಇನ್ನೂ 200 ಕೊಡಬೇಕು. ಆ 200 ಎಲ್ಲಿಂದ ತೊಗೊಳ್ಳೋಣ? ಈ 400ರಿಂದ ತೊಗೊಳ್ಳೋಣ. ಆ 200 ಇಲ್ಲಿಂದ ತೊಗೊಳ್ಳೋಣ. 200 28 ರುಪೀಸ್ ಹಾಗೆ 4,000 ಅಲ್ಲ, ಎಷ್ಟು ಬರುತ್ತೆ ನೋಡೋಣ. ಸೊ ಇಲ್ಲಿ 200 ಇಂಟು 28 5,600 ನೋಡಿ. ಇಲ್ಲಿ ಈ 100 ಇತ್ತು, 100 ಫಸ್ಟ್ ಇನ್ ಫಸ್ಟ್ ಔಟ್ ಕಳಿಸ್ಬಿಟ್ವಿ, ಆಚೆ ಫಸ್ಟ್ ಕಳಿಸ್ಬಿಟ್ವಿ. 300 ಕೊಡಬೇಕಿತ್ತು, 100 ಕೊಟ್ಟಾಯಿತು. ಇನ್ನೆಷ್ಟು ಕೊಡಬೇಕಿತ್ತು? 200 ಕೊಡಬೇಕಿತ್ತು, 200 ಕೊಟ್ಟಾಯಿತು. 400ರಲ್ಲಿ 200 ಕೊಟ್ಟಾಯಿತು. ಹಾಗಾದ್ರೆ ಎಷ್ಟು ಬ್ಯಾಲೆನ್ಸ್ ಉಳೀತು ನಮಗೆ? 228 ಹಾಗೆ 5,600 ಈಗ ಬ್ಯಾಲೆನ್ಸ್ ಅಟ್ ಪ್ರೆಸೆಂಟ್ ಇದೆ. ಗೊತ್ತಾಗ್ತಿದೆಯಾ? ಇದು ಬ್ಯಾಲೆನ್ಸ್ನ ಮತ್ತೆ ಇಳಿಸ್ಕೊಳ್ಳೋಣ. 228 ರೂಪಾಯಿ ಹಾಗೆ 5,600 ಮತ್ತೆ ಬ್ಯಾಲೆನ್ಸನ್ನ ಉಳಿಸ್ಕೊಳ್ಳೋಣ. ಗೊತ್ತಾಗ್ತಿದೆಯಾ? 300 ಕೊಡಬೇಕಿತ್ತು, 300ರಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಕಾರ ನಮಗೆ 100 ಇತ್ತು, 100 ಆ್ಯಸ್ ಇಟ್ ಈಸ್ 24 ರೂಪಾಯಿ ಹಂಗೆ ಕೊಟ್ವಿ. 300ರಲ್ಲಿ 100 ಕೊಟ್ಟರೆ ಉಳಿದಿದ್ದು 200 ಕೊಡಬೇಕಿತ್ತು. ಇನ್ನು ನೆಕ್ಸ್ಟ್ ಬ್ಯಾಲೆನ್ಸ್ 400 ಇದೆ. 400ರಲ್ಲಿ 200 ಕೊಟ್ಬಿಟ್ರೆ ನಮಗಿಲ್ಲಿ ಇನ್ನು ಮಿಕ್ಕಿದ್ದು 228 5,600 ಆ್ಯಸ್ ಇಟ್ ಈಸ್ ಅದನ್ನು ಇಳಿಸ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು 25th ಆಯ್ತಲ್ವ. 28th ನೋಡೋಣ. 28th ಏನಿದೆ? ರಿಸೀವ್ಡ್ 500 ಯೂನಿಟ್ಸ್ ಅಟ್ ₹22 ಪರ್ ಯೂನಿಟ್. ನೋಡಿ, ಇಲ್ಲಿ ರಿಸೀವ್ ಆಗಿದೆ, ಹೌದಾ. ರಿಸೀವ್ ಕಾಲಮಿಗೆ ಬರೆಯೋಣ. 28th, ಸೊ 28 1/2021 ರಿಸೀವ್ಡ್ ಆಗಿದೆ, ಇಲ್ಲೇ ಬರೆಯೋಣ. 500 ಯೂನಿಟ್ಸು 22 ರುಪೀಸಾಗಿ ಆಗಿದೆ, ಹೌದಾ. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಡೇಟ್ 28, 500 ಯೂನಿಟ್ಸು 22 ರುಪೀಸ್ ಪ್ರಕಾರ ಆಗಿದೆ. ಹಾಗಾದರೆ ಅಮೌಂಟ್ ಎಷ್ಟು ಬರುತ್ತೆ? 500 ಇಂಟು 22 11,000. ಸೊ 11,000 ಇದು ರಿಸೀವ್ಡ್ ತಾನೆ, ನಮ್ಮ ಸ್ಟೋರ್ಸಿಗೆ ಬಂದಿರೋದಲ್ವಾ. ಬ್ಯಾಲೆನ್ಸಿಗೆ ಹಾಕೊಂಡ್ಬಿಡೋಣ. 500 22 11,000 ಬ್ಯಾಲೆನ್ಸಿಗೆ ಹಾಕೊಂಡ್ಬಿಡೋಣ, ಆಯಿತಾ. ಓಕೆ, ರಿಸೀವ್ಡ್ ಆಯಿತು. ಮತ್ತು January 31st ಏನಾಗಿದೆ? ಮತ್ತೆ ಇಶ್ಯೂ ಆಗಿದೆ, ಹೌದಾ. ಇಶ್ಯೂ ಆಗಿದೆ ಅಂದರೆ ಕೊಡೋದಕ್ಕೆ ನಮಗೇನು ದುಡ್ಡು ಬೇಡ ಪರ್ ಯೂನಿಟು.
200 ಸಾಕು ಯೂನಿಟ್. ನೋಡೋಣ ಈಗ ಹೇಗೆ ಮಾಡೋದು ನೋಡಿ. 200 ಯೂನಿಟ್ಸ್ ಇದೆ. 200 ಮೈಂಡಲ್ಲಿ ಇಟ್ಕೊಳ್ಳಿ. 200 ಹೇಗೆ ಮಾಡ್ತೀನಿ ನಾನೀಗ ನೋಡಿ ನೀವು. ಹ್ಞೂ 31/1/2021ಗೆ ಇಶ್ಯೂ ಆಗಿರೋದು. ಹಾಗಾಗಿ ನನಗೆ ರಿಸಿಪ್ಟಿನ 3 ಕಾಲಮ್ ಬೇಡ. ಎಷ್ಟು ಇಶ್ಯೂ? 200 ಇತ್ತು ಅಲ್ವಾ. 200ರಲ್ಲಿ ಇಲ್ಲಿ 200 ಇದೆ ನೋಡಿ. 200 ಇದೆಯಾ? ಕೊಟ್ಬಿಡ್ಬೋದಾ? 200 ಇದೆ, ಕೊಟ್ಬಿಡೋಣ. 228 ರೂಪಾಯಿ. ಹಾಗೆ 5600. ಹಾಗಾದರೆ ಇದು ಫುಲ್ ಇಲ್ಲ, ಈಗ ಕೊಟ್ಬಿಟ್ವಿ. 200 ಕೊಡಬೇಕಿತ್ತು, 200 ಕೊಟ್ಬಿಟ್ವಿ. ಹಾಗಾದರೆ ಫೈನಲಿ ನಮಗೆ ಬ್ಯಾಲೆನ್ಸ್ ಎಷ್ಟು ಉಳಿದಿದ್ದು? ಇದು ಒಂದೇ 522 11,000. ಫೈನಲಿ ನಮಗೆ ಇದು ಬ್ಯಾಲೆನ್ಸ್ ಉಳಿತು. ನಾವು ಮಾಡ್ತಿರೋದು ಫಿಫೋ ಮೆಥಡ್, ಫಸ್ಟ್ ಔಟ್ ಮೆಥಡ್ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳು. ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂದರೆ ನಮಗೆ ಬ್ಯಾಲೆನ್ಸಲ್ಲಿ ಯಾವುದು ಫಸ್ಟ್ ಉಳಿದಿರುತ್ತೆ ಆ ಉಳಿದಿರೋವಂಥ ಬ್ಯಾಲೆನ್ಸ್ಗಳ ಮೇಲೆ ನಾವು ಇದನ್ನು ಮಾಡ್ಕೊಂಡು ಹೋಗುವಂಥದ್ದು. ಗಮನ ಕೊಟ್ಟು ಫಸ್ಟು ಈ ಪ್ರಾಬ್ಲಮ್ನ ಬರ್ಕೊಳ್ಳಿ. ಈ ಪ್ರಾಬ್ಲಮ್ನ ಬರ್ಕೊಂಡು ನನ್ನ ಜೊತೆ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದಂಗೆ ನೀವು ಇದನ್ನು ಮಾಡಿ. ಆವಾಗ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಇದಾದಮೇಲೆ ಇನ್ನೂ ಒಂದು ಪ್ರಾಬ್ಲಮ್ನ ನಾನು ನಿಮಗೆ ವಿಡಿಯೋ ಮಾಡಿ ಕಳಿಸ್ತೇನೆ. ಫಸ್ಟ್ ಈ ಪ್ರಾಬ್ಲಮ್ನ ಬರ್ಕೊಂಡು ಫೈಂಡ್ ಔಟ್ ಮಾಡಿ. ಥ್ಯಾಂಕ್ ಯು ಡಿಯರ್ ಚಿಲ್ಡ್ರನ್.